ನಮಸ್ಕಾರ ಕರ್ನಾಟಕ. ನಾನ್ ನಿಮ್ ರೋಹಿತ್ ಶೆಟ್ಟಿ. SQL ಸೀರೀಸ್ಗೆ ಸ್ವಾಗತ. ಸೊ ಲಾಸ್ಟ್ ಪರ್ಟಿಕ್ಯುಲರ್ ಟಾಪಿಕ್ಸ್ ಅಲ್ಲಿ ನಾವು ಬೇಸಿಕ್ ಸಮ್ ಆಫ್ ದ SQL ಕ್ವೈರೀಸ್ ನ ನೋಡ್ತಾ ಹೋಗಿದ್ವಿ. ಇವತ್ತು ಅದ್ರ ಜೊತೆ ಆಡ್ ಮಾಡಿ ಬೇರೆ SQL ಕ್ವೈರೀಸ್ ನ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಬೇಸಿಕ್ ಆಗಿ SQL ಅಂತ ಬಂದ ತಕ್ಷಣ ನಮಗೆ ತುಂಬಾನೇ ಕ್ವೈರೀಸ್ ನೋಡ್ತಾ ಹೋಗ್ತಾ ಇದೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಲೀಟ್ ಬಗ್ಗೆ ನೋಡಿದ್ವಿ, ಅಲಿಯಾಸ್, ಅಗ್ರಿಗೇಟರ್ಸ್, ಆಪರೇಟರ್ಸ್, ವೇರ್ ಬಗ್ಗೆ ಎಲ್ಲ ನಾವು ಕಲಿತಾ ಹೋಗ್ತಾ ಇದ್ವಿ. ಇವತ್ತು ಅದ್ರ ಜೊತೆಗೆ ಬೇರೆ ಸೆಟ್ ಆಫ್ ಕ್ವೈರೀಸ್ ನ ನೋಡೋಣ. ಏನ್ ಬೇರೆ ಸೆಟ್ ಆಫ್ ಕ್ವೈರೀಸ್, ಯಾವ್ದನ್ನ ಉಪಯೋಗಿಸ್ತಾ ಹೋಗ್ತೀವಿ, ಹೇಗ್ ನಾವು ಅದನ್ನ ಯೂಸ್ ಮಾಡ್ತೀವಿ, ಎಲ್ಲಿ ಅದನ್ನ ಯೂಸ್ ಮಾಡ್ತೀವಿ ಅಂತ ನಾವು ತಿಳ್ಕೊತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಈ ಚಾನಲ್, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಪ್ರತಿದಿನ ಒಂದೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಚೆಕ್ ಮಾಡಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಕಮಾಂಡ್ ಲೈನ್ ಕ್ಲೈಂಟ್ ಕಾಮನ್ ಆಗಿ ತಗೊಂಡಿದ್ದೀನಿ ನಾನು. ಸೊ ಬೇಸಿಕ್ ಆಗಿ ಇದರಲ್ಲಿ ನನ್ನ ಏನ್ ಡೇಟಾ ಬೇಸಸ್ ಇದೆ ನೋಡ್ಕೊಬೇಡ, ಯಾಕಂದ್ರೆ ಡೇಟಾ ಬೇಸಸ್ ಬೇಕಲ್ವಾ. ಸೊ ಅದಕ್ಕೋಸ್ಕರ ಸೊ ಹತ್ರ ಡೇಟಾ ಬೇಸಸ್ ಇದೆ. ಈಗ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಹೋಗುವಂತ ಒಂದು ಪರ್ಟಿಕ್ಯುಲರ್ ಕ್ವೈರಿ ಯಾವುದು ಅಂತ ಅಂದ್ರೆ ಡ್ರಾಪ್ ಕ್ವೈರಿಗೆ ಹೋಗ್ತೀನಿ. ಓಕೆ, ಈ ಡ್ರಾಪ್ ಕ್ವೈರಿ ಅಂತ ಅಂದ್ರೆ ಏನ್ ರೋಹಿತ್, ಹೇಗ್ ತಿಳ್ಕೊತಾ ಹೋಗ್ಬೋದು? ಸಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ನನಗೆ ಅಕಸ್ಮಾತ್ ರಿಮೆಂಬರ್ ದಟ್ ನನಗೆ ಕಂಪ್ಲೀಟ್ ಏನೂ ಒಂದು ಡೇಟಾನೇ ಬೇಕಾಗಿಲ್ಲ. ಅಕಸ್ಮಾತ್ ನನಗೆ ಅದನ್ನ ಟೇಬಲ್ ನಾದ್ರೂ ಡ್ರಾಪ್ ಮಾಡ್ಬೋದು, ಇಲ್ಲ ಡೇಟಾ ಬೇಸ್ ನಾದ್ರೂ ಡ್ರಾಪ್ ಮಾಡ್ಬೋದು. ನನಗೆ ಆ ಕಂಪ್ಲೀಟ್ ಎಲ್ಲಾನು ಕೂಡ ನಾನು ಕಂಪ್ಲೀಟ್ ಆಗಿ ವೈಪೌಟ್ ಮಾಡಬೇಕು, ನನಗೆ ಏನೂ ಕೂಡ ಎಕ್ಸಿಸ್ಟೆನ್ಸ್ ಬೇಡಿ ಅಂತ ಅಂದ್ರೆ ನೀವು ಅವಾಗ ಡ್ರಾಪ್ ನ ಉಪಯೋಗಿಸ್ಕೊಳ್ಳಿ. ಸೊ ನೆನ್ಪಿಟ್ಕೊಳ್ಳಿ, ಕಾಮನ್ ಮಿಸ್ಟೇಕ್ಸ್ ಮಾಡ್ತೀವಿ, ಸರ್ವರ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಡೇಟಾಬೇಸ್ ಕನೆಕ್ಟಿವಿಟಿ ಇರುತ್ತೆ, ಮಿಲಿಯನ್ಸ್ ಆಫ್ ಡೇಟಾ ಇರುತ್ತೆ, ಪ್ರಾಪರ್ ಆಗಿ ಸ್ಟೂಡೆಂಟ್ಸ್ ನೋಡ್ತಾ ಹೋಗಿರಲ್ಲ. ಏನ್ ಮಾಡ್ತಾ ಹೋಗ್ತಾರಂತ ಅಂದ್ರೆ ಡ್ರಾಪ್ ಕ್ವೈರೀಸ್ ನ ಯೂಸ್ ಮಾಡಿ ಎಲ್ಲಾ ಕಂಪ್ಲೀಟ್ ಡೇಟಾನು ಕೂಡ ವ್ಯಾನಿಶ್ ಮಾಡ್ಬಿಡ್ತಾರೆ. ಸೊ ರಿಮೆಂಬರ್, ಯಾವಾಗ ನನಗೆ ಈ ಒಂದು ಪರ್ಟಿಕ್ಯುಲರ್ ಡೇಟಾನೇ ಬೇಡಿ ಅಂತ ಹೇಳ್ತೀವಿ, ಈ ಒಂದು ಪರ್ಟಿಕ್ಯುಲರ್ ಟೇಬಲ್ನೇ ಬೇಡಿ ಅಂತ ಹೇಳ್ತೀವಿ, ವಿತ್ ಎವ್ರಿಥಿಂಗ್, ಟೇಬಲ್ ಸ್ಟ್ರಕ್ಚರ್ ಆಗ್ಬೋದು, ವಿತ್ ಡೇಟಾ ಆಗ್ಬೋದು, ಎಲ್ಲಾನು ಕೂಡ ಬೇಡಿ ಅಂದಾಗ ನೀವು ಡ್ರಾಪ್ ಕ್ವೈರೀಸ್ ನ ಉಪಯೋಗಿಸ್ತಾ ಹೋಗ್ಬೋದು. ಇದರಲ್ಲಿ ಟೇಬಲ್ ನು ಕೂಡ ಡ್ರಾಪ್ ಮಾಡ್ಬೋದು, ಡೇಟಾಬೇಸ್ ನು ಕೂಡ ಡ್ರಾಪ್ ಮಾಡ್ಬೋದು. ಹೇಗೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ. ಈಗ ನಾನು ಫಾರ್ ಎಕ್ಸಾಂಪಲ್ ಡ್ರಾಪ್ ಡೇಟಾಬೇಸ್, ಏನ್ ಪರ್ಟಿಕ್ಯುಲರ್ ಡೇಟಾಬೇಸ್ ನೇಮ್ ಇದೆ ಬರೀರಿ. ಓಕೆ, ಸೊ ನೆಕ್ಸ್ಟ್ ಬಂದು ನಾನು ಡ್ರಾಪ್ ಟೇಬಲ್, ಏನ್ ಟೇಬಲ್ ನೇಮ್ ಇದೆ ಆ ಟೇಬಲ್ ನೇಮ್ ನ ಕೊಡಿ. ಇದು ಒಂದು ಕಾಮನ್ ಕ್ವೈರೀಸ್. ಓಕೆ, ಇದನ್ನ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಬೇಸಿಕ್ ಆಗಿ ಈಗ ನನ್ನ ಹತ್ರ ರೋಹಿತ್ ಅನ್ನೋ ಒಂದು ಪರ್ಟಿಕ್ಯುಲರ್ ಡೇಟಾಬೇಸ್ ಇದೆ, ಡಮ್ಮಿ ಅಂತ ಒಂದು ಡೇಟಾಬೇಸ್ ಇದೆ. ಒಂದು ಕೆಲಸ ಮಾಡ್ಬಿಡ್ತೀನಿ, ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ಕ್ರಿಯೇಟ್ ಡೇಟಾಬೇಸ್. ಇವತ್ತು ಫಾರ್ ಎಕ್ಸಾಂಪಲ್ ಫ್ರೈಡೆ ಇದೆಲ್ಲ, ನಾನು ಫ್ರೈಡೆ ನೇಮ್ ನ ಕೊಡ್ತೀನಿ. ಸೊ ನೀವು ನೋಡ್ಬೋದು, ನನಗೆ ಪರ್ಟಿಕ್ಯುಲರ್ ಆಗಿ ಒಂದು ರೋ ಓಕೆ ಅಂತ ತೋರಿಸ್ತಾ ಇದೆ. ಈಗ ನಾನು ಏನ್ ಮಾಡ್ತೀನಿ, ಶೋ ಡೇಟಾಬೇಸಸ್ ಅಂತ ಕೇಳ್ತೀನಿ. ಓಕೆ, ನೀವು ನೋಡ್ಬೋದು ನನಗೆ ರೋಹಿತ್ ಸಾರಿ ಫ್ರೈಡೆ ಅನ್ನೋ ಡೇಟಾಬೇಸ್ ಕೂಡ ಆಡ್ ಆಗಿದೆ. ನನಗೆ ಫಾರ್ ಅನ್ ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ, ನಾನು ಹೇಳ್ತಾ ಇರೋದು ಫಾರ್ ಅನ್ ಎಕ್ಸಾಂಪಲ್, ನನಗೆ ಕಂಪ್ಲೀಟ್ ಫ್ರೈಡೆ ಡೇಟಾ ಬೇಸೇ ಬೇಡಿ, ಅದ್ರೊಳಗೆ ಎಷ್ಟು ನಂಬರ್ ಆಫ್ ಟೇಬಲ್ಸ್ ಆರು ಇರಲಿ, ನಾನು ಎಕ್ಸಾಂಪಲ್ ತಗೋತಾ ಇರೋದು. ಅಕಸ್ಮಾತ್ ನಾನು ಕಂಪ್ಲೀಟ್ ಬೇಡಿ ಅಂತ ಅಂದ್ರೆ ನಾನು ಡ್ರಾಪ್ ಕ್ವೈರಿನ ಉಪಯೋಗಿಸ್ಬೋದು. ನೋಡಿ, ಈಗ ಡ್ರಾಪ್ ಡೇಟಾಬೇಸ್, ಈಗ ನಾನು ಫ್ರೈಡೆ ಅನ್ನೋ ಡೇಟಾಬೇಸ್ ನ ತೆಗಿತಾ ಇದ್ದೀನಿ ನೋಡಿ. ಓಕೆ ಕೊಡ್ತೀನಿ, ನನಗೆ ಕ್ವೈರಿ ಓಕೆ ಅಂತ ಬರುತ್ತೆ. ಈಗ ನಾನು ಡೇಟಾಬೇಸಸ್ ನ ಚೆಕ್ ಮಾಡಿದ್ರೆ ನೀವು ನೋಡ್ಬೋದು ಕಂಪ್ಲೀಟ್ ಡೇಟಾಬೇಸ್ ವೈಪೌಟ್ ಆಗೋಗುತ್ತೆ. ಓಕೆ, ಸೊ ಯಾವಾಗ ನೀವು ಕಂಪ್ಲೀಟ್ ಡೇಟಾಬೇಸ್ನೇ ಬೇಡಿ ಅಂತ ಹೇಳ್ತೀರಾ, ಅವಾಗ ನೀವು ಬೇಸಿಕ್ ಆಗಿ ಡ್ರಾಪ್ ಕ್ವೈರಿನ ಉಪಯೋಗಿಸ್ತಾ ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡೋಣ ಅಂತ ಅಂದ್ರೆ, ಒಂದು ಡಮ್ಮಿ ಅಂತ ಒಂದು ಡೇಟಾಬೇಸ್ ಇದೆ ಅಲ್ವಾ, ಅದರಲ್ಲಿ ಏನ್ ಟೇಬಲ್ಸ್ ಇದೆ ಅಂತ ನೋಡ್ಕೊಳ್ಳೋಣ. ಓಕೆ, ಟೀಚರ್ ಅಂತ ಒಂದು ಟೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟೇಬಲ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಕ್ರಿಯೇಟ್ ಟೇಬಲ್ ಕೊಡ್ತೀನಿ. ಸೊ ಟೇಬಲ್ ನೇಮ್ ಫಾರ್ ಎಕ್ಸಾಂಪಲ್ ಫ್ರೈಡೆ ಅಂತಾನೆ ಕೊಡೋಣ, ಏನ್ ಪ್ರಾಬ್ಲಮ್ ಆಗಲ್ಲ. ಇದಕ್ಕೊಂದು ಇಂಟೀಜರ್ ಕೊಟ್ಕೊಂಡು ಫಾರ್ ಎಕ್ಸಾಂಪಲ್ ID ಇಂಟೀಜರ್ ಕೊಡ್ತೀನಿ, ನೇಮ್ ಬಂದು ವ್ಯಾರ್ಕ್ಯಾರ್ ಕೊಟ್ಕೋತೀನಿ. ಸೊ ಜಸ್ಟ್ 2 ಕಾಲಮ್ ಮಾತ್ರ ಕೊಟ್ಕೊಳ್ಳೋಣ ಸದ್ಯಕ್ಕೆ. ಓಕೆ, ಸೊ ಇದಕ್ಕೆ ತಗೋತಾ ಇದ್ದೀನಿ, ಇದಕ್ಕೆ ಓಕೆ ಕೊಡ್ತೀನಿ, ಬರುತ್ತೆ. ಈಗ ನನಗೆ ಶೋ ಟೇಬಲ್ಸ್ ಕೊಟ್ಟೆ ಅಂತ ಕೇಳ್ತೀನಿ ನೋಡಿ, ನನಗೀಗ ಫ್ರೈಡೆ ಮತ್ತೆ ಟೀಚರ್ ಅಂತ 2 ಟೇಬಲ್ಸ್ ತೋರಿಸ್ತಿದೆ. ನನಗೆ ಫಾರ್ ಎಕ್ಸಾಂಪಲ್ ರಿಮೆಂಬರ್ ದಟ್ ನನಗೀಗ ಆ ಕಂಪ್ಲೀಟ್ ಫ್ರೈಡೆ ಅನ್ನೋ ಟೇಬಲ್ಲೇ ಬೇಡಿ. ಓಕೆ, ಅದ್ರೊಳಗೆ ನೀವು ಏನೋ ಡೇಟಾ ಆಡ್ ಮಾಡಿರ್ಬೋದು ಅನ್ಕೊಳ್ಳಿ. ಅಕಸ್ಮಾತ್ ಫ್ರೈಡೆ ಅನ್ನೋ ಟೇಬಲ್ ಬೇಡಿ ಅಂದ್ರೆ ಡ್ರಾಪ್ ಟೇಬಲ್, ಟೇಬಲ್ ನೇಮ್. ಓಕೆ, ಯಾವಾಗ ನಿಮ್ಗೆ ಕಂಪ್ಲೀಟ್ ಟೇಬಲ್ ಬೇಡಿ ಅಂತ ಹೇಳ್ತೀರಾ, ಅವಾಗ ನೀವು ಡ್ರಾಪ್ ಕ್ವೈರಿನ ಉಪಯೋಗಿಸ್ಕೊಳ್ಳಿ. ಈಗ ನಾನು ಫಾರ್ ಎಕ್ಸಾಂಪಲ್ ಶೋ ಟೇಬಲ್ಸ್ ಅಂತ ಕೇಳ್ತೀನಿ ಅಂದ್ರೆ, ಈಗ ನೀವು ನೋಡ್ಬೋದು ನನಗೆ ಟೇಬಲ್ ಒಂದು ಮಾತ್ರ ಹುಡುಕೋತಿದೆ. ಸೊ ಡ್ರಾಪ್ ಯಾವತ್ತೂ ಕೂಡ ಇಫ್ ಐ ಡೋಂಟ್ ವಾಂಟ್, ನನಗೆ ಅದು ಬೇಡವೇ ಬೇಡಿ ಅಂತ ಆದಾಗ ಮಾತ್ರ ನಾನು ಕಂಪ್ಲೀಟ್ ಆಗಿ ಡ್ರಾಪ್ ಕ್ವೈರೀಸ್ ನ ಉಪಯೋಗಿಸ್ಕೊತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವೈರಿಗೆ ಬರ್ತಾ ಹೋಗೋಣ. ಈಗ ನಾನು ಪರ್ಟಿಕ್ಯುಲರ್ ಡ್ರಾಪ್ ನೋಡ್ಕೊತಾ ಬಂದ್ವಿ. ಈಗ ನಾನು ಫಾರ್ ಎಕ್ಸಾಂಪಲ್ ಬಿಟ್ವೀನ್ ಕ್ವೈರಿ ನೋಡ್ತೀನಿ. ಓಕೆ, ಬಿಟ್ವೀನ್ ಅಂತ ಅಂದ್ರೆ ಏನೊಂದು ರೇಂಜ್. ಓಕೆ, ಒಂದು ಬೇಸಿಕ್ ಆಗಿ ಒಂದರಿಂದ ಇನ್ನೊಂದಕ್ಕೆ ನಾನು ಏನ್ ರೇಂಜ್ ಇದೆ ಆ ರೇಂಜ್ ನ ನೋಡ್ತಾ ಹೋದಾಗ ನಾನು ಬಿಟ್ವೀನ್ ಕ್ವೈರೀಸ್ ನ ನೋಡ್ತಾ ಹೋಗ್ತೀನಿ. ಈಗ ನನ್ನ ಹತ್ರ ಫಾರ್ ಎಕ್ಸಾಂಪಲ್ ಈಗ ನನ್ನ ಹತ್ರ ಈಗ ಒಂದು 100 ಬುಕ್ಸ್ ಇದೆ ಅನ್ಕೊಳ್ಳಿ.
ಓಕೆ, ಇಲ್ಲಾಂದ್ರೆ ಫಾರ್ ಎಕ್ಸಾಂಪಲ್ 25 ಬುಕ್ಸ್ ಇದೆ ಅನ್ಕೊಳ್ಳಿ, ನನಗೆ ಒಂದು 10 ಬುಕ್ಸ್ ಇಂದ ಬೇಸಿಕ್ ಆಗಿ ಇನ್ನೊಂದು 10 ಬುಕ್ಸ್ಗೆ ನಂಗೆ ಒಂದು ರೇಂಜ್ ಬೇಕು, ಒಂದು ಬಿಟ್ವೀನ್ ರೇಂಜ್ ಬೇಕು. ಆ ತರ ಟೈಮಲ್ಲಿ ನಾನು ಬಿಟ್ವೀನ್ ಕ್ವೈರೀಸ್ ನ ಉಪಯೋಗಿಸ್ಕೊತಾ ಹೋಗ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಬಿಟ್ವೀನ್ ಇನ್ ದ ಸೆನ್ಸ್ ಯಾವತ್ತೂ ಕೂಡ ಫ್ರಮ್ ಒನ್ ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಗಂಟ ನಾನು ತಗೊಂಡಾಗ ಸೊ ಬಿಟ್ವೀನ್ ಅಂತ ನಾನು ಉಪಯೋಗಿಸ್ಕೊತಾ ಬರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಕ್ವೈರಿ ಬರೆಯೋದಾದ್ರೆ ಈಗ ನೋಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾವ ಟೇಬಲ್ ನೇಮ್ ಇದೆ ಕೊಟ್ಕೊಳ್ಳಿ. ಓಕೆ, ವೇರ್ ಕಾಲಮ್ ನೇಮ್ ಹಾಕಿ. ಓಕೆ, ಬಿಟ್ವೀನ್ ರೇಂಜ್ ಕೊಡಿ. ಓಕೆ, ಫಾರ್ ಎಕ್ಸಾಂಪಲ್ ರೇಂಜ್ 1 ಅಂಡ್ ರೇಂಜ್ 2. ಓಕೆ, ಪರ್ಟಿಕ್ಯುಲರ್ ಎರಡನ್ನೂ ಕೂಡ ಕೊಡಬೇಕು ನೀವು, ಇಲ್ಲ ಅಂದ್ರೆ ಬರ್ತಾ ಹೋಗಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಯಾವ ಟೇಬಲ್ ನೇಮ್. ಓಕೆ, ವೇರ್ ಯಾವ ಕಾಲಮ್ ನೇಮ್ ಇಂದ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಬಿಟ್ವೀನ್ ಒಂದ್ ರೇಂಜ್ ಇಂದ ಇನ್ನೊಂದ್ ರೇಂಜ್ ಗಂಟ. ಸೊ ಯಾವ ತರ ತಗೋಬಹುದು ರೋಹಿತ್? ಫಾರ್ ಎಕ್ಸಾಂಪಲ್ ಈಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೀಚರ್ಸ್ ಅಂತ ನೋಡೋಣ, ಏನಿದೆ ಅಂತ ನೋಡೋಣ ಇದರಲ್ಲಿ. ಸೊ ಏನ್ ಡೇಟಾ ಇದೆ ನೋಡ್ಕೊಳ್ಳೋಣ. ಓಕೆ, ಟೀಚರ್ಸ್. ಓಕೆ, ನೋಡಿ ಸ್ಪೆಲ್ಲಿಂಗ್ ತಪ್ಪಾಗ್ಬಿಟ್ಟಿದೆ. ನೋಡಿ ಸ್ಪೆಲ್ಲಿಂಗ್ ತಪ್ಪಾದಾಗ ಏನಾಗುತ್ತೆ, ಈ ತರ ಆಗುತ್ತೆ. ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ನನಗೆ ಸೀರಿಯಲ್ ನಂಬರ್ 15, 16, 18, 19, 20 ಇದೆ. ಓಕೆ, 5 ಪರ್ಟಿಕ್ಯುಲರ್ ಡೇಟಾ ಇದೆ. ಪ್ರತಿಯೊಬ್ಬರದ್ದು ಏನೊಂದು ಡೇಟಾ ಹಾಕಿದೀವಿ. ಕ್ಲಾಸ್ 8 ಅಂತ ಹಾಕಿದೀವಿ, ಸಿಟಿ ನೇಮ್ ಕೂಡ ನಲ್ಲಿ ಹಾಕಿದೀವಿ. ಈಗ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಕೋತಾ ಹೋಗೋಣ ಅಂತ ಅಂದ್ರೆ, ನನಗೆ ರೇಂಜ್ 16 ಇಂದ 19 ಗಂಟ ಬೇಕು ಫ್ರಮ್ ಒಂದ್ ರೇಂಜ್ ಇಂದ ಒಂದ್ ರೇಂಜ್ಗೆ. ಹೇಗೆ ತಗೊಳ್ಳೋದು ನೋಡ್ತಾ ಹೋಗೋಣ. ಈಗ ನೋಡಿ, ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ನನ್ನ ಟೇಬಲ್ ನೇಮ್ ಏನು, ಟೀಚರ್. ಓಕೆ, ನಾನು ಟೀಚರ್ ಅಂತ ಹೇಳ್ತಾ ಇದ್ದೀನಿ. ವೇರ್ ನನಗೆ ಎಲ್ಲಿಂದ ಬೇಕು, ಸೀರಿಯಲ್ ನಂಬರ್. ಇದನ್ನ ಸೀರಿಯಲ್ ನಂಬರ್ ನಾನು ತಗೋತಾ ಇದ್ದೀನಿ. ಬಿಟ್ವೀನ್ ಓಕೆ 16 ಅಂಡ್ 19 ಅಂತ ತಗೋತಾ ಇದ್ದೀನಿ ನಾನು. ಸೊ ಕೀಪ್ ಇನ್ ಮೈಂಡ್ ದಟ್. ಈಗ ನೀವು ನೋಡ್ತಾ ಹೋಗ್ಬೋದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಯಾವ ಟೇಬಲ್ ನೇಮ್, ಟೀಚರ್. ವೇರ್ ಕಾಲಮ್ ನೇಮ್, ಸೀರಿಯಲ್ ನಂಬರ್. ಬಿಟ್ವೀನ್ 16 ಅಂಡ್ 19 ಅಂತ ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು ಈಗ ನನಗೆ 16 ಮತ್ತೆ 19 ರೇಂಜ್ ಅಲ್ಲಿ ಇದ್ದಿದ್ ಮಾತ್ರ ಬಂತು. ಓಕೆ, ಫಾರ್ ಎಕ್ಸಾಂಪಲ್ ಈಗ ನಾನು ಅದನ್ನೇ ಇಫ್ ಐಮ್ ಚೇಂಜಿಂಗ್ ಟು 18 to 19 ಕೊಟ್ಟೆ ಅನ್ಕೊಳ್ಳಿ, ನಿಮಗೆ ನೋಡಿ 18 ಮತ್ತೆ 19 ರೇಂಜ್ ಅಲ್ಲಿ ಇರೋದು ಮಾತ್ರ ಬರ್ತಾ ಇದೆ. ಸೊ ಬಿಟ್ವೀನ್ ಅನ್ನೋದು ಒಂದು ರೇಂಜ್ ಇಂದ ಇನ್ನೊಂದು ರೇಂಜ್ ಒಳಗೆ ಏನ್ ವ್ಯಾಲ್ಯೂಸ್ ಇರುತ್ತೆ ಆ ವ್ಯಾಲ್ಯೂಸ್ ನನಗೆ ಕೊಡ್ತಾ ಹೋಗುತ್ತೆ. ಓಕೆ, ಒನ್ ಆಫ್ ದ ವೆರಿ ಈಸಿ ಅಂಡ್ ತುಂಬಾನೇ ಮೋಸ್ಟ್ ಆಸ್ಕ್ ಕ್ವೈರಿ ಇದು. ಯಾಕಂದ್ರೆ ರೇಂಜ್ ಕಂಡುಹಿಡಿಬೇಕಾಗಿರುತ್ತೆ, ಮಿಲಿಯನ್ಸ್ ಆಫ್ ಡೇಟಾ ಉಪಯೋಗಿಸ್ತಾ ಇರ್ತೀವಿ. ಅಂತ ಟೈಮಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು ವೇನ ಯೂಸ್ ಮಾಡ್ಕೋತಾ ಬರ್ಬೋದು. ಓಕೆ, ಸೊ ಈಗ ನಾನು ನೆಕ್ಸ್ಟ್ ಬರ್ತೀನಿ, ದಟ್ ಇಸ್ ಫಾರ್ ಲೈಕ್. ಓಕೆ, ಈ ಲೈಕ್ ಕ್ವೈರಿ ಅನ್ನೋದಿದೆ. ಈ ಲೈಕ್ ಅಂತ ಅಂದ್ರೆ ಏನು, ಇನ್ ದ ಸೆನ್ಸ್ ನನಗೆ ಸೇಮ್ ಒಂದೇ ತರ ಇರುವಂತದ್ದು. ಓಕೆ, ಆರ್ ಪರ್ಟಿಕ್ಯುಲರ್ಲಿ ಒಂದೇ ಟೈಪ್ಗೆ ಸೇರ್ತಾ ಹೋಗೋದು ನಾವು ಲೈಕ್ ಅಂತ ಹೇಳ್ತಾ ಹೋಗ್ತೀವಿ. ಇದನ್ನ ನೇಮ್ ಸ್ಟಾರ್ಟ್ ಆಗೋದಾದ್ರೂ ತಗೋತಾ ಹೋಗ್ಬೋದು, ಎಂಡಿಂಗ್ ಅಂತ ಆದ್ರೂ ತಗೋತಾ ಹೋಗ್ಬೋದು, ಹೇಗ್ ಬೇಕಾದ್ರೂ ತಗೋತಾ ಹೋಗ್ಬೋದು ನೀವು. ಬೇಸಿಕ್ ಆಗಿ ಲೈಕ್ಡ್ ಐಟಮ್ಸ್ ಒಂದೇ ತರ ಇರೋದನ್ನ ನಮ್ಗೆ ಲೈಕ್ಡ್ ಆಗಿ ತಗೋತಾ ಹೋಗ್ತೀವಿ. ಸೊ ರೋಹಿತ್, ಯಾವ ತರ ನಾನು ಈ ವ್ಯಾಲ್ಯೂಸ್ ನ ಹುಡುಕ್ಬೋದು, ಯಾವ ವೇಲ್ ಮಾಡ್ತಾ ಹೋಗ್ಬೋದು, ಕ್ವೈರೀಸ್ ತೋರಿಸ್ತಾ ಹೋಗ್ತೀನಿ ನೋಡಿ. ಈಗ ನಾನೇನ್ ಮಾಡ್ಕೋತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಡ್ಲೇಬೇಕು ನೀವು, ಟೇಬಲ್ ನೇಮ್ ಇಲ್ಲದೆ ಆಗೋದಿಲ್ಲ. ವೇರ್ ಈಗ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಇವ್ರದ್ದು ನೇಮ್ ಕೊಟ್ಟಿದ್ದೀನಿ ಅಲ್ವಾ. ಸೊ ನಾನು ಹೇಳ್ತೀನಿ ವೇರ್ ನೇಮ್ ಲೈಕ್. ಓಕೆ, ನಾನು ಇಲ್ಲಿ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಹಾಕೋತಾ ಇದೀನಿ. ಫಾರ್ ಎಕ್ಸಾಂಪಲ್ ಪಿ ಅಂತ ಕೊಡ್ತೀನಿ ನೋಡಿ. ಓಕೆ, ಈಗ ನಾನು ನೋಡಿ ಬೇಸಿಕ್ ಆಗಿ ಇಲ್ಲಿ ಏನ್ ಮಾಡ್ಕೋತೀನಿ, ಇಲ್ಲಿ ಪಿ ಅಕ್ಷರದಿಂದ ಶುರು ಆಗೋ ಎಲ್ಲಾರ್ ನೇಮ್ನು ಕೂಡ ನಾವು ಪ್ರಿಂಟ್ ಹಾಕೋಣ. ಓಕೆ, ನಾವೇನ್ ಮಾಡ್ಕೋತಾ ಹೋಗೋಣ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಎಂತದ್ದು, ಟೀಚರ್. ಓಕೆ, ವೇರ್ ಈಗ ನನಗೆ ಪರ್ಟಿಕ್ಯುಲರ್ ಯಾವ್ದ್ರಲ್ಲಿ ಹೋಗ್ಬೇಕು, ನೇಮ್ ಅನ್ನೋದೊಂದು ಕಾಲಮ್ ನೇಮ್. ವೇರ್ ಲೈಕ್ ಈಗ ನಾನು ಕೋಲನ್ ಹಾಕೊಳ್ಳಿ, ಪರ್ಸೆಂಟೇಜ್ ಪಿ ಅಂತ ಹೇಳ್ತೀನಿ. ಸೊ ಪಿ ಇಂದ ಸ್ಟಾರ್ಟ್ ಆಗ್ಲಿ ಅದು. ಸೊ ಈಗ ನಾನು ಸೆಮಿಕೋಲನ್ ಕೊಡ್ತೀನಿ. ನಂಗೆ ನೋಡಿ ಯಾವ್ದು ಕೂಡ ಬರ್ತಾ ಇಲ್ಲ, ನನಗೆ ಏನೂ ಕೂಡ ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಬರ್ತಾ ಇಲ್ಲ. ಸೊ ಏನಕ್ಕೆ ಬರ್ತಾ ಇಲ್ಲ ವ್ಯಾಲ್ಯೂಸು, ಈಗ ಫಾರ್ ಎಕ್ಸಾಂಪಲ್ ಓಕೆ ಪರ್ಟಿಕ್ಯುಲರ್ ಫಾರ್ ಎಕ್ಸಾಂಪಲ್ ಇದನ್ನೇ ನಾನು ಐ ಚೇಂಜ್ ಟು ಹಿಯರ್ ಪಳಸನ್ ಪಿ. ಈಗಲೂ ಕೂಡ ನೋಡಿ ನನಗೆ ಏನು ವ್ಯಾಲ್ಯೂಸ್ ಬರ್ತಾ ಇಲ್ಲ. ಸೊ ಬೇಸಿಕ್ ಆಗಿ ಇಫ್ ಐ ಆಮ್ ಚೇಂಜಿಂಗ್ ದೆಮ್ ಫಾರ್ ಪಿ ಪರ್ಸೆಂಟೇಜ್, ಓಕೆ ನಾವು ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋಗ್ಬೇಕು, ಅವಾಗ ಮಾತ್ರ ಗೊತ್ತಾಗೋದು. ನೋಡಿ ಈಗ ನನಗೆ ಪಿ ಪರ್ಸೆಂಟೇಜ್ ಕೊಟ್ಟಾಗ ಪಿ ಇಂದ ಸ್ಟಾರ್ಟ್ ಆಗಿದೆಲ್ಲ ಬರ್ತಿದೆ, ಪರ್ಸೆಂಟೇಜ್ ಪಿ ಕೊಟ್ಟಾಗ ನನಗೆ ಯಾವುದು ಬರ್ತಾ ಹೋಗಲ್ಲ. ಸೊ ನಮ್ಗೆ ಏನ್ ಗೊತ್ತಾಗ್ತಿದೆ, ಅಕಸ್ಮಾತ್ ಯಾವ್ದಾದ್ರು ನಂಬರ್ ಸ್ಟಾರ್ಟಿಂಗ್ ಓಕೆ ಸ್ಟಾರ್ಟಿಂಗ್ ಇಂದ ಕೊಡಬೇಕು ಅಂತ ಅಂದಾಗ ಪಿ ಪರ್ಸೆಂಟೇಜ್ ಕೊಡ್ತಾ ಹೋಗ್ಬೇಕು. ನಂಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಎನ್ ಇಂದ ಒಂದು ಕೆಲವೊಂದು ಎಂಡ್ ಆಗಿದೆ. ಸೊ ಈಗ ನಾನೇನ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಐ ಸೇ ದಟ್ ಪರ್ಸೆಂಟೇಜ್ ಎನ್ ಅಂತ ಕೊಡ್ತೀನಿ. ಲೆಟ್ ಅಸ್ ಸಿ ಏನಾದ್ರು ವ್ಯಾಲ್ಯೂ ಕೊಡುತ್ತಾ ಅಂತ. ನೀವು ನೋಡ್ಬೋದು ನನಗೀಗ ಎನ್ ಇಂದ ಎಂಡ್ ಆಗಿದ್ ವ್ಯಾಲ್ಯೂ ಕೊಡ್ತಾ ಹೋಗ್ತಿದೆ. ಸೊ ನಿಮಗೇನಾದ್ರೂ ಕೂಡ ಸ್ಟಾರ್ಟಿಂಗ್ ಇಂದ ಬೇಕು ಅಂತ ಅಂದ್ರೆ
ಆ ಒಂದು ಪರ್ಟಿಕ್ಯುಲರ್ ಆಲ್ಫಾಬೆಟ್ ಪ್ಲಸ್ ಪರ್ಸೆಂಟೇಜ್ ಹಾಕಿ, ನಿಮ್ಗೆ ಅಕಸ್ಮಾತ್ ಎಂಡಿಂಗ್ ಇಂದ ಬೇಕು ಅಂತ ಅಂದ್ರೆ ಪರ್ಸೆಂಟೇಜ್ ಆ ಆಲ್ಫಾಬೆಟ್ ನ ಹಾಕ್ತಾ ಹೋಗಿ ಲೈಕ್ಡ್ ಐಟಮ್ಸ್ ಏನಿದೆ ಆ ವ್ಯಾಲ್ಯೂಸ್ ನ ಕೊಡ್ತಾ ಹೋಗುತ್ತೆ. ಸೊ ಲೈಕ್ ಅಂತ ಅಂದ್ರೆ ವಿಚ್ ಇಸ್ ಸಿಮಿಲರ್, ಒಂದೇ ಪರ್ಟಿಕ್ಯುಲರ್ ಸಿಮಿಲರ್ ಆಗಿರೋದನ್ನ ನಾವು ಲೈಕ್ಡ್ ಐಟಮ್ಸ್ ಅಂತ ನಾವು ತಗೋತಾ ಹೋಗ್ತೀವಿ. ಒನ್ ಆಫ್ ದ ಕಾಮನ್ ಫೆಚ್ ಮಾಡಕ್ಕೆ, ಡೇಟಾ ಫೆಚ್ ಮಾಡಕ್ಕೆ ನಿಮ್ಗಿದು ತುಂಬಾನೇ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಯಾವಾಗಲೂ ಕೂಡ ನೀವು ನೆನ್ಪಿಟ್ಕೋತಾ ಹೋಗ್ಬೇಕು ಇದನ್ನ. ನೆಕ್ಸ್ಟ್ ಪರ್ಟಿಕ್ಯುಲರ್ ಬಂದು ನನಗೆ ಗ್ರೂಪ್ ಬೈ. ಓಕೆ, ಗ್ರೂಪ್ ಬೈ ಅಂತ ಅಂದ್ರೆ ಏನು? ಈಗ ನನ್ನ ಹತ್ರ ಫಾರ್ ಅನ್ ಎಕ್ಸಾಂಪಲ್ ಒಂದೇ ಕ್ಲಾಸ್ ಅನ್ನೋರು ಒಂದು 10 ಜನ ಇರ್ತಾರೆ, ಇಲ್ಲ ಒಂದು 20 ಜನ ಇರ್ತಾರೆ, ಇಲ್ಲ ಒಂದು ಮಿಕ್ಸ್ ಅಲ್ಲಿ ಇರ್ತಾರೆ, ಒಂದು 8th ಕ್ಲಾಸ್ ಅವ್ರ ಒಂದು 5 ಜನ ಇರ್ತಾರೆ, 9th ಕ್ಲಾಸ್ ಅವ್ರ ಒಂದು 5 ಜನ ಇರ್ತಾರೆ. ಸೊ ನನಗೆ ಬೇಸಿಕ್ ಆಗಿ ಅವ್ರನ್ನೆಲ್ಲ ಗುಂಪು ಮಾಡಬೇಕು ಅಂತ ಆದಾಗ ನಾನು ಗ್ರೂಪ್ ಬೈಗೆ ಹೋಗ್ತಾ ಹೋಗ್ತೇನೆ. ರಿಮೆಂಬರ್ ದಟ್, ನಾನು ಬೇಸಿಕ್ ಆಗಿ ಅವ್ರನ್ನೆಲ್ಲರೂ ಕೂಡ ಗ್ರೂಪ್ ಮಾಡಬೇಕು ಅಂತ ಹೋದಾಗ ನಾನು ಯಾವತ್ತೂ ಕೂಡ ಅದನ್ನ ಗ್ರೂಪ್ ಬೈ ಅನ್ನೋದಕ್ಕೆ ಹೋಗ್ತಾ ಹೋಗ್ತೀನಿ. ಸೊ ಕಾಮನ್ ಆಗಿ ನೆನ್ಪಿಟ್ಕೊಳ್ಳಿ, ಒನ್ ಆಫ್ ದ ಕಾಮನ್ ಐಟಮ್ಸ್ ನ ನಾನು ಒಂದು ಕಡೆ ಗ್ರೂಪ್ ಮಾಡಬೇಕು ಅಂತ ಅಂದಾಗ ಗ್ರೂಪ್ ಬೈ ಆಕ್ಷನ್ಸ್ ನ ಉಪಯೋಗಿಸ್ಕೊತಾ ಹೋಗಿ. ರೋಹಿತ್ ಹೇಗ್ ಬರಿತಾ ಹೋಗ್ಬೋದು ಕ್ವೈರಿ? ತುಂಬಾ ಸಿಂಪಲ್ ಆಗಿದೆ, ವರಿ ಮಾಡಂಗಿಲ್ಲ. ಈಗ ನಾನು ನೋಡಿ ಸೆಲೆಕ್ಟ್ ಕೊಟ್ಕೋತೀನಿ. ಕಾಮನ್ ಆಗಿ ಕೌಂಟ್ ಆಡ್ ಮಾಡ್ಕೊಳ್ಳಿ. ಏನಕ್ಕೆ ಅಂತ ಅಂದ್ರೆ ನಿಮ್ಗೆ ಬೇಸಿಕ್ ಆಗಿ ಕೌಂಟ್ ಆಡ್ ಮಾಡಿದಾಗ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ, ನಾವು ಅಗ್ರಿಗೇಟರ್ಸ್ ಅಲ್ಲಿ ಕೌಂಟ್ ಆಕ್ಷನ್ಸ್ ನ ನೋಡಿದೀವಿ ನಾವು. ಸೊ ಆ ಒಂದು ಪರ್ಟಿಕ್ಯುಲರ್ ಆಕ್ಷನ್ಸ್ ನಾವು ಇಲ್ಲಿ ತಗೋತಾ ಹೋಗೋಣ. ಈಗ ನಂಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಿದೆ ಕಾಮನ್ ತಗೊಳಕ್ಕೆ? ಇಲ್ಲಿ ಕ್ಲಾಸ್ ಇದೆ ನೋಡಿ, ಕ್ಲಾಸ್ 8 ಇದೆ. ಓಕೆ, ಎಲ್ಲರಿಗೂ 8 ಅಂತ ಕೊಟ್ಟಿದ್ದೀವಿ. ಗ್ರೂಪ್ ಮಾಡೋಣ. ಸೊ ನಮಗೆ ಕೌಂಟ್ ಬರುತ್ತಾ, 5 ಕೌಂಟ್ ಬರುತ್ತಾ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನಾನು ಏನ್ ಕೊಟ್ಟಿದ್ದೀನಿ, ಕ್ಲಾಸ್ ಕೊಟ್ಟಿದ್ದೀನಿ ಅಲ್ವಾ? ಕ್ಲಾಸ್ ಕೊಡ್ತೀನಿ, ಫ್ರಮ್ ಟೇಬಲ್ ನೇಮ್ ಕೊಡ್ತೀನಿ. ಓಕೆ, ಪರ್ಟಿಕ್ಯುಲರ್ ಟೇಬಲ್ ನೇಮ್ ಕೊಟ್ಕೊಳ್ಳೋಣ. ಗ್ರೂಪ್ ಬೈ ಕೊಡುವ. ಓಕೆ, ಏನ್ ಗ್ರೂಪ್ ಕೊಡೋಣ? ಬೇಸಿಕ್ ಆಗಿ ಯಾವ ಪರ್ಟಿಕ್ಯುಲರ್ ಅಂತ ತಗೋತಾ ಹೋಗೋಣ. ಓಕೆ, ಇಲ್ಲ ಫಾರ್ ಎಕ್ಸಾಂಪಲ್ ಏನ್ ಮಾಡ್ಕೋಬೇಡ ಅಂತ ಅಂದ್ರೆ ಇಲ್ಲಿಗೆ ಇನ್ನೂ ಸಿಂಪಲ್ ಆಗಿ ತಗೋಣ. ಸೀರಿಯಲ್ ನಂಬರ್ ಮೂಲಕ ಕೌಂಟ್ ಹಾಕೊಳಪ್ಪ ಅಂತ ಹೇಳ್ತೀನಿ. ಸೀರಿಯಲ್ ನಂಬರ್ ಮೂಲಕ ಕೌಂಟ್ ಹಾಕೊಳ್ಳಿ. ಅದಾದ್ಮೇಲೆ ಕ್ಲಾಸ್ ನ ಆಡ್ ಮಾಡ್ಕೊಳ್ಳಿ. ಗ್ರೂಪ್ ಬೈ ಕ್ಲಾಸ್ ನ ಕೊಡ್ತಾ ಹೋಗೋಣ. ಈಗ ನಾನು ನೋಡಿ ಸೇಮ್ ಇಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀನಿ. ಸೆಲೆಕ್ಟ್ ಕೊಟ್ಕೊಂಡೆ. ಓಕೆ, ಸ್ಟಾರ್ ಕೊಟ್ಟಿದ್ದೀನಿ, ಫ್ರಮ್ ಕೊಡ್ತಾನೆ ಇದ್ದೀನಿ. ಓಕೆ, ಇಲ್ಲೊಂದು ಕೆಲಸ ಮಾಡೋಣ, ಸ್ಟಾರ್ ಬೇಡಿ, ನಾವು ಹಾಗೆ ತಗೊಳ್ಳೋಣ. ಕೌಂಟ್ ಕೊಡ್ತೀನಿ. ಯಾವ್ದ್ರಿಂದ ನಂಗೆ ಕೌಂಟ್ ಆಗ್ಬೇಕು? ಸೀರಿಯಲ್ ನಂಬರ್ ಇಂದ ಕೌಂಟ್ ಆಗ್ಬೇಕು. 1 by 1 ಕೌಂಟ್ ಆಗ್ಲಿ ಅದು. ಓಕೆ, ಕಾಮಾ ಕೊಡ್ತಾ ಇದ್ದೀನಿ. ಈಗ ನಾನು ಎಲ್ಲಿಂದ ಪರ್ಟಿಕ್ಯುಲರ್ ಆಗಿ ಅದನ್ನ ನನಗೆ ಗ್ರೂಪ್ ಮಾಡಬೇಕು? ಕ್ಲಾಸ್ ಇಂದ ಮಾಡ್ತಾ ಹೋಗ್ಬೇಕು. ಈಗ ಬೇಸಿಕ್ ಆಗಿ ನಾನು ಕ್ಲಾಸ್ ತಗೋತಾ ಇದ್ದೀನಿ ಅಲ್ವಾ? ಸೊ ನಾನು ಕ್ಲಾಸ್ ಕೊಡ್ತಾ ಹೋಗ್ತಾ ಇದ್ದೀನಿ. ಇವಾಗ ನಾನು ಫ್ರಮ್, ನನಗೆ ಯಾವ ಟೇಬಲ್ ನೇಮ್ ಇದೆ? ಟೀಚರ್ ಅನ್ನೋದೊಂದು ಪರ್ಟಿಕ್ಯುಲರ್ ಟೇಬಲ್ ನೇಮ್ ತಗೋತಾ ಇದ್ದೀನಿ. ಈಗ ನೋಡಿ ನಾನು ಗ್ರೂಪ್ ಬೈ ಅಂತ ಕೊಟ್ಟೆ. ನನಗೆ ಏನ್ ಗ್ರೂಪ್ ಆಗ್ಬೇಕು? ಆಕ್ಚುಲಿ ಕ್ಲಾಸ್ ಅನ್ನೋದು ಗ್ರೂಪ್ ಆಗ್ಬೇಕು. ಸೆಮಿಕೋಲನ್ ಕೊಟ್ಟಿದ್ದೀನಿ. ಈಗ ನೀವು ನೋಡ್ಬೋದು ನನಗೆ ಈ ಸೀರಿಯಲ್ ನಂಬರ್ ಪ್ರಕಾರ ಗ್ರೂಪಿಂಗ್ ಮಾಡ್ತಾ ಬಂತದು. ಫಸ್ಟ್ ಪರ್ಟಿಕ್ಯುಲರ್ ಕೌಂಟ್ ನ ಲೆಕ್ಕ ಹಾಕೋತು. ಸೊ ಎಷ್ಟು ಕೌಂಟ್ ಇತ್ತು ನಮ್ಗೆ? ಆಕ್ಚುಲ್ ಆಗಿ ಟೋಟಲ್ 5 ಕೌಂಟ್ಸ್ ಇದೆ. 1 2 3 4 5. ಪ್ರತಿ ಒಂದನ್ನು ಕೌಂಟ್ ಹಾಕೊಂಡಾಗ ಕ್ಲಾಸಸ್ ಎಷ್ಟಿದೆ? 8 ಅನ್ನೋದು ಸೇಮ್ ಕಾಮನ್ ಕ್ಲಾಸ್ ಇದೆ. ಸೊ ಏನ್ ಮಾಡ್ತಾ ಹೋಗ್ತಿದೆ? ನನಗೆ ಗ್ರೂಪಿಂಗ್ ನ ಮಾಡ್ಕೊಡ್ತಾ ಹೋಗ್ತಿದೆ. ಸೊ ರಿಮೆಂಬರ್, ನೆನ್ಪಿಟ್ಕೊಳ್ಳಿ, ಗ್ರೂಪಿಂಗ್ ಅಂತ ಬಂದಾಗ ಯಾವಾಗ್ಲೂ ಕೂಡ ನಮಗೆ ಸೇಮ್ ಲೈಕ್ಡ್ ಐಟಮ್ಸ್ ನ ನಾವು ಗ್ರೂಪ್ ಮಾಡ್ಕೋತಾ ಬರ್ತೀವಿ. ಓಕೆ, ಅಂಡ್ ದ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ವೈರಿ ನಾವು ಏನ್ ವರ್ಕ್ ಮಾಡ್ತಾ ಹೋಗೋಣ ಅಂತ ಅಂದ್ರೆ ಡಿಫಾಲ್ಟ್. ನಂಗೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂತ ಅಂದ್ರೆ ಫಿಕ್ಸ್ಡ್ ವ್ಯಾಲ್ಯೂ ಬೇಕು. ಮತ್ತೆ ನಂಗೆ ಫಿಕ್ಸ್ಡ್ ವ್ಯಾಲ್ಯೂ ಬೇಕು, ಆ ವ್ಯಾಲ್ಯೂಸ್ ನ ಚೇಂಜೇ ಮಾಡೋದ್ ಬೇಡಿ ಅಂತ ಆದಾಗ ನಮಗೆ ಡಿಫಾಲ್ಟ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಬಹುದು. ಈ ಪರ್ಟಿಕ್ಯುಲರ್ ಆಗಿ ನನಗೆ ಡಿಫಾಲ್ಟ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾನು ಡಿಸ್ಕ್ರೈಬ್ ಮಾಡಿ ನೋಡ್ಬೇಕು. ಡಿಸ್ಕ್ರೈಬ್ ಇನ್ ದ ಸೆನ್ಸ್ ನನ್ನ ಪರ್ಟಿಕ್ಯುಲರ್ ಟೇಬಲ್ ಸ್ಟ್ರಕ್ಚರ್. ಈಗ ನೋಡಿ, ನಾನೀಗ DSC ಟೀಚರ್ ಅಂತ ಟೇಬಲ್ ನೇಮ್ ಇದೆ, ಡಿಸ್ಕ್ರೈಬ್ ಮಾಡ್ತೀನಿ. ಈಗ ನೀವು ನೋಡ್ಬೋದು, ನಾನು ಡಿಸ್ಕ್ರೈಬ್ ಮಾಡಿದಾಗ ಯಾವ ಫೀಲ್ಡ್ ಇದೆ, ಯಾವ ಟೈಪ್ ಇದೆ, ಇನ್ ದ ಸೆನ್ಸ್ ಡೇಟಾ ಟೈಪು, ನಲ್ಲ, ಕೀ, ಡಿಫಾಲ್ಟ್, ಎಕ್ಸ್ಟ್ರಾ, ಯಾವುದೇ ಡಿಫಾಲ್ಟ್ ವ್ಯಾಲ್ಯೂನ ಕೊಟ್ಟಿಲ್ಲ. ರೋಹಿತ್, ಡಿಸ್ಕ್ರೈಬ್ ಅನ್ನೋದನ್ನ ಏನಕ್ಕೆ ಉಪಯೋಗಿಸ್ಕೋತೀವಿ? ಟು ಸಿ ದ ಟೇಬಲ್ ಸ್ಟ್ರಕ್ಚರ್. ಓಕೆ, ಏನು ಪರ್ಟಿಕ್ಯುಲರ್ ಟೇಬಲ್ ಸ್ಟ್ರಕ್ಚರ್ ಇನ್ ದ ಸೆನ್ಸ್ ಏನ್ ಡೇಟಾ ಟೈಪ್ ಉಪಯೋಗಿಸಿರ್ತೀರಾ, ಏನಾದ್ರು ಆಕ್ಷನ್ಸ್ ಕೊಟ್ಟಿರ್ತೀರಾ ಅನ್ನೋದಕ್ಕೆ ನೀವು ಡಿಸ್ಕ್ರೈಬ್ ಅನ್ನೋದನ್ನ ಉಪಯೋಗಿಸ್ಕೋತಾ ಹೋಗ್ಬೋದು. ಈಗ ನಾನು ನೋಡಿದಾಗ ನನಗೆ ಯಾವುದೇ ತರ ಡಿಫಾಲ್ಟ್ ವ್ಯಾಲ್ಯೂನ ಸ್ಟೋರ್ ಮಾಡಿಲ್ಲ. ಸೊ ಡಿಫಾಲ್ಟ್ ವ್ಯಾಲ್ಯೂ ಸ್ಟೋರ್ ಮಾಡ್ಕೋತಾ ಹೋಗ್ಬೋದು. ಈಗ ಕಾಮನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕ್ಲಾಸ್ 10th ಅನ್ನೋರ್ಗೆ 100 ಜನ ಡೇಟಾ ಆಡ್ ಮಾಡ್ತಾ ಇರ್ತೀನಿ. ಪ್ರತಿ ಟೈಮ್ ಕ್ಲಾಸ್ 10th ಅಂತ ಆಡ್ ಮಾಡಬಾರ್ದು ಅಂದಾಗ ನಾನು ಡಿಫಾಲ್ಟ್ ವ್ಯಾಲ್ಯೂ ಸ್ಟೋರ್ ಮಾಡ್ಬೋದು. ಹೇಗ್ ಮಾಡ್ಬೋದು ನೋಡಿ, ಸಿಂಪಲ್, ನೀವೇನ್ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಕ್ರಿಯೇಟ್ ಟೇಬಲ್, ಫಾರ್ ಎಕ್ಸಾಂಪಲ್ ಫ್ರೈಡೆ ಡಿಲೀಟ್ ಮಾಡಿದ್ನಲ್ಲ, ಫ್ರೈಡೆ ತಗೋತೀನಿ. ID ಕೊಟ್ಕೋತೀನಿ. ನೋಡಿ, ID ಇಂಟ್ ಕೊಟ್ಕೊಂಡೆ. ಬೇಸಿಕ್ ಆಗಿ ನೇಮ್ ವ್ಯಾರ್ಕ್ಯಾರ್ ಕೊಟ್ಕೋತಾ ಇದ್ದೀನಿ. 120 ಕೊಟ್ಟಿರ್ತೀನಿ. ಈಗ ನಂಗೆ ಫಾರ್ ಎಕ್ಸಾಂಪಲ್ ಕ್ಲಾಸ್ ಬೇಕು ಅನ್ಕೊಳ್ಳಿ. ಓಕೆ, ನಾನು ಕ್ಲಾಸ್ ತಗೋತಾ ಇದ್ದೀನಿ. ಸೊ ಕ್ಲಾಸ್ಗೂ ವ್ಯಾರ್ಕ್ಯಾರ್ ಕೊಟ್ಕೊಂಡೆ. ಓಕೆ, ಈಗ ನಾನಿಲ್ಲಿ ಹಾಕ್ತೀನಿ, ಡಿಫಾಲ್ಟ್ ಕೊಡ್ತಾ ಇದ್ದೀನಿ. ಡಿಫಾಲ್ಟ್ ಕೊಟ್ಟು
ನಾನು ಫಾರ್ ಎಕ್ಸಾಂಪಲ್ ಸೆಕೆಂಡ್ ಅಂತ ಕೊಡ್ತೀನಿ ನೋಡಿ. ಓಕೆ, ಸೊ ನೀವು ನೋಡಿ ನಾನು ಏನ್ ಮಾಡ್ಕೋತೀನಿ, ಸೆಕೆಂಡ್ ಅಂತ ಕೊಟ್ಕೋತಾ ಇದ್ದೀನಿ. ಈಗ ಇದನ್ನ ಬೇಸಿಕ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ, ಕ್ವೈರಿ ಓಕೆ ಅಂತ ಇದೆ. ಈಗ ನಾನು ಏನಾದ್ರೂ ಕೂಡ ಡಿಸ್ಕ್ರೈಬ್ ಮಾಡಿದ್ರೆ ನೋಡಿ, ನಿಮ್ಗೆ ಇಲ್ಲೊಂದು ಡಿಫಾಲ್ಟ್ ವ್ಯಾಲ್ಯೂ ಬಂದು ಕೂತಿದೆ. ಓಕೆ, ಏನಾಗುತ್ತೆ ಅಂದ್ರೆ ಪ್ರತಿ ಟೈಮ್ ನಾನು ಅಕಸ್ಮಾತ್ ಏನಾದ್ರೂ ಕೂಡ ವ್ಯಾಲ್ಯೂ ಆಡ್ ಮಾಡಬೇಕು ಅಂತ ಅಂದ್ರೆ ಕ್ಲಾಸ್ಗೆ ವ್ಯಾಲ್ಯೂ ಆಡ್ ಮಾಡೋದ್ ಬೇಡಿ, ಆಟೋಮೆಟಿಕ್ ಆಗಿ ಆ ಒಂದು ವ್ಯಾಲ್ಯೂ ಸೆಕೆಂಡ್ ಅಂತಾನೆ ಕೂತಿರುತ್ತೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಸೆಕೆಂಡ್ ಅಂತಾನೆ ನಮ್ಗಿಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ನಾನು ಹಂಗೂ ಡೇಟಾ ಹಾಕ್ಬೇಕಾ ನೋಡಿ, ಇನ್ಸರ್ಟ್ ಇಂಟು ಫ್ರೈಡೆ ತಗೋತಾ ಇದ್ದೀನಿ. ಈಗ ನಾನು ಐ ಡಿ ಮತ್ತೆ ಕ್ಲಾಸ್ಗೆ ಮಾತ್ರ, ನೇಮಿಗೆ ಮಾತ್ರ ತಗೊಳ್ಳೋಣ, ಇದಕ್ ಬೇಡಿ, ಅದಕ್ಕೆ ಕ್ಲಾಸಿಗೆ ಬೇಡಿ. ಸೊ ವ್ಯಾಲ್ಯೂಸ್ ಕೊಟ್ಕೋತೀನಿ. ಸೊ ಫಾರ್ ಐ ಡಿ 1 ಅಂತ ಕೊಡ್ತೀನಿ. ಸೊ ನೇಮ್ ರೋಹಿತ್ ಅಂತ ತಗೊಳ್ಳೋಣ. ಓಕೆ, ನಾನು ಯಾವುದೇ ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಕ್ಲಾಸ್ ಏನಪ್ಪ ಕ್ಲಾಸ್ಗೆ ಡೇಟಾ ಆಡ್ ಮಾಡ್ತಾ ಇಲ್ಲ, ಸೆಮಿಕೋಲನ್ ಕೊಡ್ತೀನಿ. ಈಗ ನನಗೆ ಕ್ವೈರಿ ಓಕೆ ಅಂತ ಇದೆ. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಫ್ರೈಡೆ ಕೊಡ್ತೀನಿ. ನೀವು ನೋಡ್ಬೋದು ಡೇಟಾ ಸೆಕೆಂಡ್ ಅನ್ನೋದು ವಿಸಿಬಲ್ ಇದೆ. ಓಕೆ, ಸೊ ಡಿಫಾಲ್ಟ್ ವ್ಯಾಲ್ಯೂ ನಿಮ್ಗೆ ಅಕಸ್ಮಾತ್ ಕಾಮನ್ ಡೇಟಾನ ನೀವು ಮಲ್ಟಿಪಲ್ ನಂಬರ್ ಆಫ್ ಟೈಮ್ಸ್ ರೀಯೂಸಬಿಲಿಟಿ ಮಾಡ್ಕೋಬೇಕು, ಇಲ್ಲ ಫಿಕ್ಸ್ಡ್ ವ್ಯಾಲ್ಯೂಸ್ ಇದೆ ಅಂತ ಅಂದಾಗ ನೀವು ಈ ಪರ್ಟಿಕ್ಯುಲರ್ ಡಿಫಾಲ್ಟ್ ಸೆಕ್ಷನ್ಸ್ ನ ಉಪಯೋಗಿಸ್ಕೊತಾ ಹೋಗಿ, ನಿಮಗೆ ತುಂಬಾನೇ ಯೂಸ್ ಆಗ್ತಾ ಹೋಗುತ್ತೆ. ಅಂಡ್ ಇದರಲ್ಲಿ ಕಾಮನ್ ಕ್ವಶನ್ಸ್ ಬರುತ್ತೆ, ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಥಿಯರಿಟಿಕಲ್ ಕ್ವಶನ್ಸ್ ನ ಪುಷ್ ಮಾಡ್ತಾ ಹೋಗ್ತಾರೆ. ಏನ್ ಪ್ರಾಕ್ಟಿಕಲ್ ಕ್ವಶನ್ಸ್ ಬರ್ಬೋದು, ಯಾವ್ದಾದ್ರು ಒಂದು ಟೇಬಲ್ ಕೊಟ್ಟು ಆ ಟೇಬಲ್ ಇಂದ ಸ್ಪೆಸಿಫಿಕ್ ವ್ಯಾಲ್ಯೂನ ಪುಲ್ ಮಾಡಿ, ಇಲ್ಲ ಕಾಮನ್ ವ್ಯಾಲ್ಯೂಸ್ ನ ತಗೊಳ್ಳಿ ಅಂತ ಹೇಳ್ತಾರೆ, ಇಲ್ಲ ಗ್ರೂಪಿಂಗ್ ಮಾಡಿ ಅಂತ ಹೇಳ್ತಾ ಹೋಗ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಸೆಟ್ ಆಫ್ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗ್ತೀವಿ, ಮಲ್ಟಿಪಲ್ ಇಂಟರ್ವ್ಯೂಸ್ ನಾವು ನೋಡ್ಕೊತಾ ಹೋಗ್ತೀವಿ. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಕೂಡ ಕ್ಲಾರಿಟಿ ಬೇಕು, ರೋಹಿತ್ ನನಗೆ ಸಪರೇಟ್ ಕ್ಲಾಸ್ ಬೇಕು, ನನಗೆ ಪರ್ಟಿಕ್ಯುಲರ್ ಆಗಿ 1-to-1 ಕ್ಲಾಸಸ್ ನಾನು ಕಲಿತಾ ಹೋಗ್ಬೇಕು, ನಾನು ಪ್ಲೇಸ್ ಆಗ್ಬೇಕು ಅಂತ ಅಂದ್ರೆ ವೆರಿ ಸಿಂಪಲ್, ನಾನು ಇಮೇಲ್ ಐ ಡಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮ್ಮ ಕ್ವೈರಿ ಡ್ರಾಪ್ ಮಾಡಿ, ಇಲ್ಲ ಅಂತ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಸಪರೇಟ್ ಕ್ಲಾಸಸ್ ಇದೆ. ಸೊ ತಗೋತಾ ಹೋಗೋಣ, ಕಲಿತಾ ಹೋಗೋಣ. ಓಕೆ, ಮತ್ತೆ ಸಿಗೋಣ ಆದಷ್ಟು ಬೇಗ. ಕಲಿತಾ ಇರಿ. ಆಲ್ ದ ಬೆಸ್ಟ್. ಸಿ ಯು ಸೂನ್.